ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ಇದೀಗ ಮಂಗಳೂರಿನ ಹೊರವಲಯದಲ್ಲಿ ಒಂದಷ್ಟು ಪ್ರಶ್ನೆಗಳು ಮೂಡ್ತಾ ಇರುವಂತದ್ದು. ಯಾವ ರೀತಿ ಅಂತ ಅಂದ್ರೆ, ನೀರಿನ ಬಿಲ್ ಕೇಳುವಂತಹ ಅಧಿಕಾರಿಗಳು ಈಗ ಎಲ್ಲಾದ್ರೂ ಹೋಗ್ಬಿಟ್ಟಿದಾರಾ ಅಥವಾ ಎಲ್ಲಿದ್ದೀರಾ ಅನ್ನುವಂತಹ ಪ್ರಶ್ನೆ ಇದೀಗ ಮೂಡ್ತಾ ಇದೆ. ಯಾಕೆ ಅಂತ ಅಂದ್ರೆ, ಮಂಗಳೂರಿನಲ್ಲಿ ಇದೀಗ ಕಲುಷಿತ ನೀರನ್ನ ಕುಡಿದು 100ಕ್ಕೂ ಹೆಚ್ಚು ಜನರಿಗೆ ವಾಂತಿ ಭೇದಿ ಆಗಿರುವಂಥದ್ದು. ಹೌದು, ಮಂಗಳೂರು ಮಹಾನಗರ ಪಾಲಿಕೆಯ ನಿರ್ಲಕ್ಷ್ಯದಿಂದ ಇದೀಗ ನಗರದ ಬಿಜಿಐ ಅದೇ ರೀತಿಯಾಗಿ ಹೊಟ್ಟಗುಂಡ ಭಾಗದಲ್ಲಿ ಕಲುಷಿತ ಕುಡಿಯುವಂತಹ ನೀರಿನ ಪೂರೈಕೆ ಆಗ್ತಾ ಇದೆ. 100ಕ್ಕೂ ಹೆಚ್ಚು ಜನರಿಗೆ ವಾಂತಿ ಹಾಗೂ ಭೇದಿ ಕಾಣಿಸ್ಕೊಂಡಿರುವಂಥದ್ದು. ಅದೇ ರೀತಿಯಾಗಿ ಲ್ಯಾಬ್ ವರದಿಯ ಪ್ರಕಾರ ನೀರು ಕುಡಿಯಲು ಯಾವುದೇ ರೀತಿಯಲ್ಲೂ ಸಹ ಯೋಗ್ಯವಲ್ಲ ಅಂತ ಇದೀಗ ದೃಢವನ್ನ ಪಟ್ಟಿದೆ. ತೆರಿಗೆ ವಸೂಲಿ ಮಾಡಕ್ಕೆ ಬರುವಂತಹ ಅಧಿಕಾರಿಗಳು ಜನ ಗಂಭೀರವಾಗಿ ಅನಾರೋಗ್ಯಕ್ಕೆ ಒಳಗಾಗಿದ್ರೂ ಸಹ ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ. ಸಾರ್ವಜನಿಕರಿಗೆ ಒಂದು ಕಡೆ ಇದು ತೀವ್ರವಾದಂತಹ ಆಕ್ರೋಶ ವ್ಯಕ್ತಪಡಿಸೋದಕ್ಕೂ ಒಂದು ಕಡೆ ಕಾರಣ ಆಗಿದೆ. ಯಾಕೆ ಅಂತ ಅಂದ್ರೆ, ಮಂಗಳೂರಿನ ಮಹಾನಗರ ಪಾಲಿಕೆಯ ಅಧಿಕಾರಿಗಳ ಬೇಜವಾಬ್ದಾರಿತನ ಮತ್ತು ಅವರ ನಿರ್ಲಕ್ಷ್ಯ ಕರಾವಳಿಯ ನಾಗರಿಕರು ಒಂದು ರೀತಿ ಭಾರಿ ಬೆಲೆಯನ್ನ ತೆರುವಂತಾಗ್ತಾ ಇದೆ. ಯಾಕೆ ಅಂತ ಅಂದ್ರೆ, ಆರೋಗ್ಯದ ಮೇಲೆ ಈ ವಿಚಾರ, ಈ ನಿರ್ಲಕ್ಷ್ಯ, ಈ ಬೇಜವಾಬ್ದಾರಿತನ ಪರಿಣಾಮವನ್ನ ಬೀಳ್ತಾ ಇರುವಂತದ್ದು. ಪಾಲಿಕೆಯಿಂದ ಸರಬರಾಜು ಆಗ್ತಾ ಇರುವಂತಹ ಕಲುಷಿತ ಕುಡಿಯುವಂತಹ ನೀರಿನ ಸೇವಿಸಿ ನಗರದ 100ಕ್ಕೂ ಹೆಚ್ಚು ಕುಟುಂಬಗಳ ಸದಸ್ಯರು ತೀವ್ರವಾದಂತಹ ಆರೋಗ್ಯ ಸಮಸ್ಯೆಗಳಿಗೆ ಇದೀಗ ಒಳಗಾಗಿದ್ದಾರೆ. ಜನರ ಜೀವನದ ಜೊತೆ ಅಧಿಕಾರಿಗಳು ಒಂದು ರೀತಿ ಚಲ್ಲಾಟವನ್ನ ಆಡ್ತಾ ಇದ್ದಾರೆ ಅಂತ ಇದೀಗ ಸಾರ್ವಜನಿಕರು ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಮಂಗಳೂರು ನಗರದ ಬಿಜೈ ನರೋಡಾ ಹಾಗೂ ಒಂದಷ್ಟು ಭಾಗಗಳಲ್ಲಿ ಕಳೆದ 3-4 ವಾರಗಳಿಂದ ಮನೆಯ ಟಾಪ್ ಟ್ಯಾಂಕ್ ಏನಿದೆ ಅದಕ್ಕೆ ಕಲುಷಿತ ನೀರು ಪೂರೈಕೆ ಆಗ್ತಾ ಇರುವಂಥದ್ದು. ಈ ನೀರನ್ನ ಬಳಸಿದಂತಹ ಹಿರಿಯ ನಾಗರಿಕರಾಗಿರ್ಬೋದು, ಪುಟಾಣಿ ಮಕ್ಕಳಾಗಿರ್ಬೋದು, ತೀವ್ರವಾದಂತಹ ವಾಂತಿ ಭೇದಿಯಿಂದ ಇದೀಗ ಬಳಲ್ತಾ ಇದ್ದಾರೆ. ಪ್ರಾರಂಭದಲ್ಲಿ ಇದು ಸಾಮಾನ್ಯವಾಗಿ ಇನ್ಫೆಕ್ಷನ್ ಅನ್ಕೊಂಡಿದ್ರು ಜನ. ಇಡೀ ಬಡಾವಣೆಯಲ್ಲಿರುವಂತಹ 100ಕ್ಕೂ ಹೆಚ್ಚು ಮನೆಗಳಲ್ಲಿ ಇದೇ ಪರಿಸ್ಥಿತಿ ಇರೋದು ಕಂಡು ಬಂದಾಗ ಆತಂಕ ಒಂದು ಕಡೆ ಮೂಡಿದೆ ಅಂತಾನೆ ಹೇಳ್ಬೋದು. ಇನ್ನು ಇದಕ್ಕಾಗಿ ಅನೇಕರು ಸಾಕಷ್ಟು ರೀತಿಯಲ್ಲಿ ಚೆಕಪ್ ಅನ್ನ ಮಾಡಿಸ್ಕೊಂಡಿದ್ದಾರೆ. ಆಂಟಿಬಯೋಟಿಕ್ ಮಾತ್ರೆಗಳನ್ನು ಸಹ ತೆಗೆದುಕೊಂಡಿದ್ರು. ಆರೋಗ್ಯ ನಿಯಂತ್ರಣದ ಒಂದಷ್ಟು ನಿಯಮವನ್ನು ಸಹ ಪಾಲನೆ ಮಾಡ್ಕೊಂಡಿದ್ರು. ಆದ್ರೆ ಎಷ್ಟೇ ನಿಯಮವನ್ನ ಪಾಲಿಸಿದ್ರು, ಏನೇ ಮಾಡಿದ್ರು, ಕುಡಿಯೋ ನೀರೇ ಕಲುಷಿತವಾದಾಗ ಅವ್ರು ಏನ್ ತಾನೇ ಮಾಡ್ತಾರೆ? ಸುಸ್ತಾಗೋಗಿತ್ತು. ಇನ್ನು ಅನಾರೋಗ್ಯ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಂತೆ ಎಚ್ಚೆತ್ಕೊಂಡಂತಹ ಸ್ಥಳೀಯ ನಾಗರಿಕರು ಆರೋಗ್ಯ ಇಲಾಖೆಯ ಮೂಲಕ ನೀರಿನ ಗುಣಮಟ್ಟದ ಪರೀಕ್ಷೆಯನ್ನ ನಡೆಸಿರ್ತಾರೆ. ವರದಿಯಲ್ಲಿ ಬಂದಿರುವಂತಹ ಸಂಗತಿ ಸಾರ್ವಜನಿಕರನ್ನ ಒಂದು ರೀತಿ ಬೆಚ್ಚಿ ಬೀಳಿಸಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಅಂದ್ರೆ, ಪಾಲಿಕೆ ಸರಬರಾಜು ಮಾಡ್ತಾ ಇರುವಂತಹ ಈ ನೀರು ಯಾವುದೇ ರೀತಿಯಲ್ಲೂ ಸಹ, ಯಾವುದೇ ಕಾರಣಕ್ಕೂ ಸಹ ಕುಡಿಯೋದಕ್ಕೆ ಯೋಗ್ಯವಲ್ಲ ಅನ್ನುವಂತಹ ವರದಿ ಬಂದಿರುವಂತದ್ದು. ಇದೀಗ ಲ್ಯಾಬ್ ವರದಿಯಲ್ಲಿ ಇದು ಅಧಿಕೃತವಾಗಿ ದೃಢಪಟ್ಟಿದೆ. ವರದಿ ಹೊರಬೀಳ್ತಾ ಇದ್ದಂತೆ ಕಂಗಾಲಾಗಿರುವಂತಹ ನಿವಾಸಿಗಳು, ಅಲ್ಲಿ ಇರುವಂತಹ ಸಾರ್ವಜನಿಕರು ಒಂದು ರೀತಿ ಪ್ಯಾಕೆಟ್ ಡ್ರಿಂಕ್ ಆಗಿರ್ಬೋದು, ಕ್ಯಾನ್ ನೀರಾಗಿರ್ಬೋದು, ಇದನ್ನ ಖರೀದಿ ಮಾಡೋದಕ್ಕೆ ನಿಂತ್ಕೊಂಡಿದ್ದು. ಇನ್ನೇನು ಮನೆಗೆ ಬರ್ತಾ ಇರುವಂತಹ ನೀರು ಗಲೀಜಾಗಿದೆ, ಅದು ಕುಡಿಯೋದಕ್ಕೆ ಸಹ ಯೋಗ್ಯತೆ ಇಲ್ಲ ಅನ್ನುವಂತಹ ನೀರನ್ನ ಮನೇಲಿ ಇಟ್ಕೊಂಡು ಕುಡಿದ್ರೆ ಯಾರು ತಾನೇ ಬದುಕ್ತೀರಿ? ಇವಾಗ ವಾಂತಿ ಭೇದಿ ಮುಂದಿನ ದಿನ ಹೋಗೇ ಬಿಟ್ರೆ ಈ ರೀತಿಯೆಲ್ಲ ಒಂದಷ್ಟು ಇದಾಗಿರುವಂಥದ್ದು. ಅದೇ ರೀತಿಯಾಗಿ ನಗರದ ಹಲವೆಡೆ ಕುಡಿಯುವ ನೀರಿನ ಪೈಪ್ಲೈನ್, ಅದೇ ರೀತಿಯಾಗಿ ಒಳಚರಂಡಿ ಆಗಿರ್ಬೋದು, ಡ್ರೈನೇಜ್ಗಳಾಗಿರ್ಬೋದು, ಪೈಪ್ಲೈನ್ಗಳನ್ನಾಗಿರ್ಬೋದು, ಇವೆಲ್ಲವೂ ಸಹ ಒಟ್ಟಿಗೆ ಯಾವ ರೀತಿ ಅಲ್ಲಿನ ವ್ಯವಸ್ಥೆ ಇದೆ ಅಂತ ಅನ್ನೋದಾದ್ರೆ, ಪೈಪ್ಲೈನು, ಒಳಚರಂಡಿ, ಡ್ರೈನೇಜು, ಅದೇ ರೀತಿಯಾಗಿ ಬೇರೆ ಕಡೆ ಕನೆಕ್ಟ್ ಆಗಬೇಕಾಗಿರೋದು ಎಲ್ಲವೂ ಸಹ ಒಟ್ಟಿಗೆ ಕನೆಕ್ಟ್ ಆಗಿದೆ ಅನ್ನುವಂತಹ ವಿಚಾರವೂ ಸಹ ಇದೀಗ ಹೊರಬಿದ್ದಿರುವಂಥದ್ದು. ಇನ್ನು ಇತ್ತೀಚೆಗೆ ನಡೆದಂತಹ ಯಾವುದೋ ದುರಸ್ತಿ ಕಾಮಗಾರಿಗಳ ಒಂದಷ್ಟು ವೇಳಾಪಟ್ಟಿಯನ್ನು ಸಹ ತೆಗೆದು ನೋಡೋದಾಗಿರುವಂಥದ್ದು, ಅಥವಾ JCB ಏನಾದ್ರು ತಗ್ಲಿ ಈ ರೀತಿ ಆಗಿದೆಯಾ, ಅಥವಾ ಪೈಪ್ಗಳೇನಾದ್ರು ಒಡೆದೋಗಿದೆಯಾ, ಡ್ರೈನೇಜ್ ನೀರೇನಾದ್ರು ಮಿಕ್ಸ್ ಆಗ್ತಾ ಇದೆಯಾ, ಈ ರೀತಿಯೆಲ್ಲ ಒಂದಷ್ಟು ವಾದ ವಿವಾದಗಳು ಇವಾಗ ನಡೀತಾ ಇರುವಂಥದ್ದು. ಯಾಕೆ ಅಂತಂದ್ರೆ, ಇಲ್ಲೇನೋ ತಪ್ಪು ನಡೆದಿದೆ ಅಂದ ತಕ್ಷಣ ಯಾರು ಒಪ್ಕೊಳ್ಳಲ್ಲ. ಅಲ್ಲೇನಾದ್ರು ತಪ್ಪಾಗಿದೆಯಾ, ಪೈಪ್ ಒಡೆದೋಗಿದೆಯಾ, ಅದಕ್ಕೂ ಇದಕ್ಕೆಲ್ಲ ಮಿಕ್ಸ್ ಆಗಿದೆಯಾ, ಈ ರೀತಿಯೆಲ್ಲ ಒಂದಷ್ಟು ಏನಾದ್ರು ನೀರು ಆ ಕಡೆಯಿಂದ ಈ ಕಡೆ ಮಿಕ್ಸ್ ಆಗ್ತಾ ಇದೆ, ಇವೆಲ್ಲವೂ ಸಹ ಒಂದಷ್ಟು ಸಂಶಯ ಇಲ್ಲಿ ವ್ಯಕ್ತ ಆಗ್ತಾ ಇರುವಂಥದ್ದು. ಇದೀಗ ಇದರ ಬಗ್ಗೆ ಪಾಲಿಕೆಯ ತಾಂತ್ರಿಕ ಇಂಜಿನಿಯರ್ಗಳು ತಕ್ಷಣವೇ ಪರಿಶೀಲನೆಯನ್ನ ನಡೆಸಿ ಒಂದು ಕಡೆ ಲೀಕೇಜ್ ಎಲ್ಲಾರು ಆಗ್ತಾ ಇದೆಯಾ ಅನ್ನೋದನ್ನ ಪತ್ತೆ ಹಚ್ಚಬೇಕು ಅಂತ ಇದೀಗ ಜನರು ಸಹ ಇದೀಗ ಆಗ್ರಹಿಸಿರುವಂಥದ್ದು. ಇಷ್ಟೆಲ್ಲ ಭೀಕರ ಪರಿಸ್ಥಿತಿ ನಿರ್ಮಾಣವಾಗಿಯೂ ಸಹ ನೂರಾರು ಜನ ಆಸ್ಪತ್ರೆಯನ್ನ ಸೇರಿದ್ರು. ಆರೋಗ್ಯ ಇಲಾಖೆಯ ಸಿಬ್ಬಂದಿಯನ್ನ ಹೊರತುಪಡಿಸಿ ಮಹಾನಗರ ಪಾಲಿಕೆಯ ಯಾವುದೇ ಒಬ್ಬ ವ್ಯಕ್ತಿ, ಯಾವುದೇ ಒಬ್ಬ ಅಧಿಕಾರಿಯೂ ಸಹ ಇನ್ನೂ ಸಹ ಸ್ಥಳಕ್ಕೆ ಭೇಟಿ ನೀಡಿಲ್ಲ ಅಂತ ಇದೀಗ ಸಂತ್ರಸ್ತರು ಒಂದಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ತೆರಿಗೆ ಕಟ್ಟಿಲ್ಲ, ನೀರ್ ಬಿಲ್ ಕಟ್ಟಿಲ್ಲ ಅಂದ್ರೆ
ಸಾಕು ಪಾಲಿಕೆ ಅಧಿಕಾರಿಗಳು ಒಂದು ರೀತಿ ಮನೆ ಬಾಗಿಲಿಗೆ ಬಂದು ನಿಂತ್ಕೊಳ್ತಾರೆ. ಆದ್ರೆ ಇಷ್ಟೊಂದು ಜನ ಅಂದ್ರೆ 100ಕ್ಕೂ ಹೆಚ್ಚು ಜನ ವಾಂತಿ ಭೇದಿಯಿಂದ ನರಳಾಡ್ತಾ ಇದ್ರು. ಯಾರೂ ಸಹ ಈ ಕಡೆ ಮುಖವನ್ನು ಸಹ ಹಾಕಿಲ್ಲ, ಈ ಕಡೆ ಬಂದೂ ಇಲ್ಲ. ಇಷ್ಟೆಲ್ಲ ನಡೀತಾ ಇದ್ರು ಸಹ ಲಕ್ಷಾಂತರ ಗಟ್ಟಲೆ ಸಂಬಳವನ್ನ ಪಡ್ಕೊಂಡು ಕೇವಲ AC ರೂಮಲ್ಲಿ ಕೂತ್ಕೊಳ್ಳೋದಕ್ಕೆ ಮಾತ್ರ ಇವರು ಲಕ್ಷಾಂತರ ರೂಪಾಯಿ ಸಂಬಳವನ್ನ ತೆಗೆದುಕೊಳ್ತಾ ಇದ್ದಾರಾ? ಅಥವಾ ಕೊನೆಗೆ ಹೆಲ್ತ್ ಇನ್ಸ್ಪೆಕ್ಟರ್ ಕೂಡ ತಕ್ಷಣ ಬಂದು ಯಾವುದೇ ರೀತಿಯಲ್ಲೂ ಸಹ ಪರಿಶೀಲನೆಯನ್ನ ಮಾಡ್ಕೊಂಡಿಲ್ಲ. ಬರಬೇಕಿತ್ತು, ಪ್ರತಿ ಮನೆಗೂ ಬರಬೇಕಿತ್ತು, ಪ್ರತಿ ಮನೆಯಲ್ಲೂ ಸಹ ಸ್ಯಾಂಪಲ್ನ ಕಲೆಕ್ಟ್ ಮಾಡಬೇಕಿತ್ತು, ಪರಿಶೀಲನೆಯನ್ನ ಮಾಡಿಸ್ಬೇಕಿತ್ತು. ಇನ್ನು ಪಾಲಿಕೆ ಅಧಿಕಾರಿಗಳನ್ನ ನಾವು ನೋಡೋದಾದ್ರೆ ಕೇವಲ ದುಡ್ಡು ಮಾಡುವಂತಹ ಕೆಲಸವನ್ನ ಮಾಡಿಕೊಂಡು ಬ್ಯುಸಿಯಾಗಿದ್ದಾರೆ ಅಂತ ಇದೀಗ ಸಾರ್ವಜನಿಕರು ಮಾಧ್ಯಮಗಳ ಮುಂದೆ ನೇರವಾಗಿ ಇಡೀ ಶಾಪವನ್ನ ಹಾಕ್ತಾ ಇದ್ದಾರೆ. ಈ ರೀತಿ ಆದ್ರೆ ಜನ ಬದುಕೋದೆಲ್ಲಿ? ಎಲೆಕ್ಷನ್ಗೆ ಅಥವಾ ಬಿಲ್ ಕಟ್ಟಿಲ್ಲ ಅನ್ನೋದಕ್ಕೆ ಮಾತ್ರ ಅಧಿಕಾರಿಗಳು ಮನೆ ಬಾಗ್ಲಿಗೆ ಹೋದ್ರೆ ಅವ್ರು ಕಷ್ಟ ಪಡ್ತಿರ್ಬೇಕಾದ್ರೆ ಅವ್ರು ಒಂದಷ್ಟು ಸಮಸ್ಯೆಯಲ್ಲಿ ಸಿಗಾಕೊಂಡಾಗ ಏನ್ ಮಾಡ್ಬೇಕು? ಅದೇ ನೀರನ್ನ ನೀವು ಕುಡಿದು ಏನಾದ್ರು ಆಗಿದ್ರೆ ಏನ್ ಮಾಡ್ತಾ ಇದ್ರಿ? ನಿಮಗೆ ಮಾತ್ರ ಸಪ್ರೇಟ್ ಆಗಿ ಫಿಲ್ಟರ್ ಆಗಿರೋ ವಾಟರ್ ಬೇಕು, ನಿಮಗೆ ಮಾತ್ರ ಸಪ್ರೇಟ್ ಆಗಿ ಕ್ಯಾನಲ್ಲಿ ಇರುವಂತಹ ನೀರು ಬೇಕು, ನೀವು ಮಾತ್ರ ಚೆನ್ನಾಗಿರ್ಬೇಕು, ನಿಮ್ಮ ಮನೆಯವ್ರು ಮಾತ್ರ ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡುವಂತಹ ಅಧಿಕಾರಿಗಳು ಬಿಲ್ ಏನಕ್ಕೆ ಕಲ್ಲಿಸ್ಕೊಳ್ತೀರಾ? ನೀವೇ ಕಟ್ಕೊಳ್ಳಿ ಅವ್ರ ಮನೆ ಬಿಲ್ಗಳನ್ನು. ಬಿಲ್ ಕೇಳೋಕೆ ಮನೆ ಹತ್ರ ಹೋಗೋಕ್ಕಾಗುತ್ತೆ? ಒಂದೇ ಊರಲ್ಲಿ ಇಟ್ಕೊಂಡು ಅಷ್ಟೆಲ್ಲ ಪ್ರಾಬ್ಲಮ್ ಆಗಿದ್ರು ಸಹ ಯಾರೂ ಸಹ ಇನ್ನೂ ಆ ಮನೆ ಹತ್ರ ಹೋಗಿ ಆ ನೂರಾರು ಜನರ ಮನಸ್ಥಿತಿ ಆಗಿರ್ಬೋದು, ಅವರ ಆರೋಗ್ಯ ಆಗಿರ್ಬೋದು ಯಾವ ರೀತಿ ಇದೆ ಅಂತ ನೋಡೋಕ್ಕಾಗದೇ ಇರೋ ನೀವೆಂಥ ಅಧಿಕಾರಿಗಳು? ಈ ರೀತಿ ಎಲ್ಲ ಒಂದಷ್ಟು ಶಾಪಗಳನ್ನ ಹಾಕ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಇದೀಗ ಮಂಗಳೂರಿನಲ್ಲಿ 100ಕ್ಕೂ ಹೆಚ್ಚು ಜನರು ಸಾಕಷ್ಟು ರೀತಿಯ ಅನಾರೋಗ್ಯದಿಂದ ನರಳಾಡ್ತಾ ಇದ್ದಾರೆ. ಅದು ಕೇವಲ ಕುಡಿಯುವ ನೀರಿನ ವಿಚಾರವಾಗಿ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.